ಪೊಲೀಸ್ನವ್ರು ಅಂಗಡಿ ಯಾವುದು ಓಪನ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಎಲ್ಲ ಕ್ಲೋಸ್ ಮಾಡಿಸ್ತಿದ್ದಾರೆ. ಟೈಮ್ ಬಂದುಬಿಟ್ಟು 11:12 ಆಗ್ತಾ ಬಂತಲ್ಲ, ಅದಕ್ಕೋಸ್ಕರ. ಅಣ್ಣ ನಾವು ಜಾಯ್ನ್ ಆಗ್ಬೋದಾ? ಬೆಂಗಳೂರು. ನೀವು ಯಾವ ಏರಿಯಾ? ಏನಣ್ಣ 20 ರೂಪಾಯಿ ಕೊಡೋದೇನು ತೊಂದರೆ ಇಲ್ಲ, ಇಷ್ಟೊಂದು ಫೆಸಿಲಿಟಿ ಇದೆ ಇಲ್ಲಿ. ಸಮಥಿಂಗ್ ಇಸ್ ಹ್ಯಾಪನ್ಡ್. ಹೆಂಗೆ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಗುರು, ಏನಿದು? ನಮಸ್ತೆ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ಸೊ ನಾನಂತೂ ರಿಕವರ್ ಆಗಿಬಿಟ್ಟಿದ್ದೀನಿ ಲಾಸ್ಟ್ ರೈಡಿಂದ. ಸೊ ಗಾಡಿ ಕೂಡ ಆಲ್ಮೋಸ್ಟ್ 90% ರಿಕವರ್ ಆಗಿದೆ, ಕೆಲವೊಂದು ಪಾರ್ಟ್ಸ್ ಮಾತ್ರ ಬರೋದಿದೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಪೋಸ್ಟ್ ದಿಸ್ ರೈಡ್ ಅದನ್ನು ಅಪ್ಗ್ರೇಡ್ ಮಾಡಿಸ್ಕೊತಾ ಇದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಟೈಮ್ ಬಂದುಬಿಟ್ಟು 11 o'clock ಆಗಿದೆ. ಯಾಕಪ್ಪ ಯೂಶ್ವಲಿ 5 o'clock 4:30 ಎದ್ಬಿಟ್ಟು ರೈಡ್ ಹೋಗ್ತಾಯಿದ್ದೆ. ಇವತ್ತು ಮಾತ್ರ 11 o'clock ಹೊರಟ್ಬಿಟ್ಟಿದ್ದೀನಿ ನೈಟು. ಸೊ 300 ಕಿಲೋಮೀಟರ್ ರೈಡು ಒನ್ ವೇ. ಸೊ ಅದಕ್ಕೂ ಮುಂದ್ಗಡೆ ಎಷ್ಟಾಗುತ್ತೋ ಗೊತ್ತಿಲ್ಲ, ಬಟ್ ಇವಾಗ ಪ್ಲ್ಯಾನ್ ಆಗಿರೋದು 300 ಕಿಲೋಮೀಟ್ರ್ ಅಂತ. ಸೊ ಗಾಡಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು, ಎಲ್ಲ ಕಂಪ್ಲೀಟ್ ಜನರಲ್ ಚೆಕಪ್ ಎಲ್ಲ ಮಾಡಿಸ್ಬಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೊ ಯಾವುದೇ ನೆಗೆಟಿವಿಟಿ ಇದ್ದರೂ ಸೊ ಇಲ್ಲೇ ಕೊಲಾಪ್ಸ್ ಆಗಲಿ ಅಂತ ಬೇಡ್ಕೊತ, ಸೊ ನಮ್ಮ ಬೀಸ್ಟನ್ನ ಎತ್ಕೊಂಡು ಹೊರಡೋಣ. ಸೊ ಲಾಸ್ಟ್ ಟೈಮ್ ಆಗಿರೋದು ಇಲ್ಲಿಗೆ ಮರ್ತುಬಿಟ್ಟು ಹೊಸ ರೈಡ್ಗೆ ಗೇರಪ್ ಆಗಿದ್ದೀನಿ. ಐ ಥಿಂಕ್ ನಾನು ಲಾಸ್ಟು ಊಟಿ ರೈಡಲ್ಲಿ ಹೇಳ್ತಾಯಿದ್ದೆ ನಿಮಗೆ. ಸೊ ಒಬ್ಬ ಜಾಯ್ನ್ ಆಗೋದಿತ್ತು, ಸಮ್ ಬೈಕ್ ಇಶ್ಯೂಯಿಂದ ಆಗಲಿಲ್ಲ ಅಂತ. ಸೊ ಫಾರ್ಚುನೇಟ್ಲಿ ಈ ರೈಡಲ್ಲಿ ಅವನು ಜಾಯ್ನ್ ಆಗ್ತಿದ್ದಾನೆ ನನ್ನ ಜೊತೆ. ಅದು ನನ್ನ ಜೊತೆ ಫಾಸ್ಟಾಗಿ ರೈಡ್ ಮಾಡಿದವರು ಮಣಿ ಮತ್ತು ರೇಣು, ಇವ್ರು ಯಾರು ನನ್ನ ಜೊತೆ ಈ ರೈಡಲ್ಲಿ ಜಾಯ್ನ್ ಆಗ್ತಾಯಿಲ್ಲ. ಸೊ ಬ್ಯುಸಿ ಸ್ಕೆಡ್ಯೂಲ್ಸ್ ಇದೆ ಅವ್ರಿಗೆ, ಅದು ಇದು ಪ್ಲ್ಯಾನ್ಸ್ ಎಲ್ಲ ಇದೆ. ಸೊ ಹಾಗಾಗಿ ಅವರು ಜಾಯ್ನ್ ಆಗ್ತಾಯಿಲ್ಲ. ಸೊ ಇಲ್ಲಿಂದ ನಾನು ಇಲ್ಲಿ ಗುರುಗುಂಟೆಪಾಳ್ಯ ಹೋಗ್ಬೇಕು ಇವಾಗ, ಅಲ್ಲಿರೋದು ಮೀಟಪ್ಪು. ಸೊ ಫೋನ್ ಮಾಡಿದ್ದೀನಿ ಆಲ್ರೆಡಿ, ಹೊರಟಿದ್ದೀನಂತ. ಸೊ ಬನ್ನಿ, ಲೆಟ್ಸ್ ಮೂವ್ ಆನ್. ದೇವಾ, ಹೋಪ್ ಫಾರ್ ಅ ಸೇಫ್ ಜರ್ನಿ. ಗಾಡ್ ಬ್ಲೆಸ್ ಮೀ. ಬನ್ನಿ ಹೊರಡೋಣ. ಮೀಟಪ್ ಇರೋದು ಗುರುಗುಂಟೆಪಾಳ್ಯದಲ್ಲಿ. ಯೂಶ್ವಲಿ ನಾನು ಹೋಗೋದು ಈ ಕಡೆ ಆಗಿರೋದ್ರಿಂದ ಆಲ್ಮೋಸ್ಟ್ ರೈಡ್ಗಳಿಗೆ ನಾನು ಯೂಶ್ವಲಿ ಮೀಟಪ್ಪು ಗುರುಗುಂಟೆಪಾಳ್ಯದಲ್ಲೇ ಇಡ್ತೀನಿ. ಸೊ ಈಸಿ ಆ್ಯಕ್ಸೆಸಬಲ್ ಅದು ನಮಗೆ, ಟರ್ನ್ ತೊಗೊಳ್ಳಿಕ್ಕೆ ಅಥವಾ ಬಂದು ಜಾಯ್ನ್ ಆಗಲಿಕ್ಕೆ. ಸೊ ಓಡ್ತಾ ಇದ್ದೀನಿ, ಬಟ್ ಟ್ರಾಫಿಕ್ ಸ್ವಲ್ಪ ಇದೆ. ಯಾಕಂತ ಹೇಳಿದ್ರೆ ಈಗ ಬಸ್ಗಳೆಲ್ಲ ಹೋಗ್ತಾವಲ್ಲ ಬೆಂಗಳೂರಿಂದ, ಮತ್ತು ಲಾರಿಗಳಿಗೆ ಎಂಟ್ರಿ ಬೇರೆ ಕೊಟ್ಟಿದ್ದಾರೆ, ಐ ಮೀನ್ ನೈಟಲ್ಲಿ. ಸೊ ನೈಟಲ್ಲಿ ಮಾತ್ರ ಎಲ್ಲ ಇರ್ತವೆ ಸಿಟಿ ಒಳಗಡೆ. ಹಾಗಾಗಿ ಸಿಟಿ ಒಳಗಡೆ ಇರೋ ಲಾರಿಗಳೆಲ್ಲ ಸಿಟಿ ಕ್ರಾಸ್ ಆಗೋದು, ಅದು ಇದು ತುಂಬ ಟ್ರಾಫಿಕ್ ಇದು. ನಾಗವರದಲ್ಲ ಹತ್ರ ಸಾಕ ಟ್ರಾಫಿಕ್ ಇತ್ತು. ಬಟ್ ನಿಮಗೆ ವೀಡಿಯೋ ಆ್ಯಂಗಲ್ ಯಾವ ಥರ ಕಾಣಿಸ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ. ನಾನು ಫ್ರೇಮ್ ಚೇಂಜ್ ಮಾಡಿದ್ದೀನಿ. ಸೊ ಸೂಪರ್ ವಿ ಬಿಟ್ಟಿದ್ದೀನಿ. ಸೊ ಐ ಥಿಂಕ್ ಇದು ಚೆನ್ನಾಗಿದೆಯಾ ಅಥವಾ ಪ್ರೀವಿಯಸ್ ಫ್ರೇಮ್ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಾಗಲ್ಲ ಅದು. ಸೊ ಹೌ ಯು ಗಾಯ್ಸ್ ಸೇ, ಐ ಲವ್ ಇಟ್. ಬನ್ನಿ ಹೋಗೋಣ. ಫಸ್ಟು ಮೀಟಪ್ ಲೊಕೇಶನ್ಗೆ ಹೋಗ್ಬಿಟ್ಟು ಏನು ಸೀನ್ ಅಂತ ನೋಡೋಣ. A few moments later. ನಮ್ಮ ಮೀಟಪ್ ಆಯಿತು ಗುರುಗುಂಟೆಪಾಳ್ಯದಲ್ಲಿ. ಸೊ ಅಲ್ಲಿ ತುಂಬ ರಶ್ ಇತ್ತು, ಆಗಿ ಮತ್ತು ಲೈಟ್ ಕೂಡ ಇರಲಿಲ್ಲ ಅಲ್ಲಿ. ನಾನು ಮೀಟಪ್ ವೀಡಿಯೋ ಕೂಡ ಮಾಡಿಲ್ಲ. ಇವಾಗ ಫಸ್ಟು ಈ ಕುಣಿಗಲ್ ಹಾಸನ ಹೈವೇಗೆ ಹೋಗ್ಬಿಟ್ಟು ಅಲ್ಲಿ ಟೀಗೆ ಏನಾದರೂ ಹಾಕೋಣ ಅಂತ ಹೊರಟಿದ್ದೀವಿ. ಬಟ್ ಅಲ್ಲೆಲ್ಲ ಹಾಕ್ಕೊಂಡ್ರೆ, ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡ್ರೆ ಸ್ವಲ್ಪ ವೈಬಿರಲ್ಲ. ಸ್ವಲ್ಪ ಮುಂದ್ಗಡೆ ಹೋಗ್ಬಿಟ್ಟು ನೀವು ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನಿಸ್ದವಾಗ ನೀವು ಹಾಕಬೇಕು ಟೀನ. ಅವಾಗ ಸ್ವಲ್ಪ ಥ್ರಿಲ್ ಇರುತ್ತೆ ಟೀ ಹಾಕೋಕ್ಕಾದ್ರೂ. ಸೊ ಕುಣಿಗಲ್ ಹತ್ರ ಹೋಗಿ ಇವಾಗ ಟೀ ಹಾಕಬೇಕು. ಐ ಮೀನ್ ಹಾಸನ ಹೈವೇಗೆ ಟಚ್ ಆಗುತ್ತಲ್ಲ, ತುಮಕೂರು ಹೈವೇ ಡೈವರ್ಷನ್ ಅಲ್ಲಿ. ಬನ್ನಿ ನೋಡೋಣ. ಪೊಲೀಸ್ನವ್ರು ಅಂಗಡಿ ಯಾವುದು ಓಪನ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಎಲ್ಲ ಕ್ಲೋಸ್ ಮಾಡಿಸ್ತಿದ್ದಾರೆ. ಟೈಮ್ ಬಂದುಬಿಟ್ಟು 11:12 ಆಗ್ತಾ ಬಂತಲ್ಲ, ಅದಕ್ಕೋಸ್ಕರ. ಐ ಥಿಂಕ್ ಓಪನ್ ಇರಲಿಕ್ಕಿಲ್ಲ ಅನಿಸುತ್ತೆ, 10, 11, 12 ಹಂಗಲ್ಲ. ಅದಕ್ಕೋಸ್ಕರ ಫುಲ್ ಜಬರ್ದಸ್ತ್ ಮಾಡಿ ಕ್ಲೋಸ್ ಮಾಡ್ತವ್ರೆ. ಏನಿರಲಿ, ನಮ್ಗೆ ಟೀ ಸಿಕ್ತು, ಹಾಕೊಂಡ್ವಿ.
ಐ ಥಿಂಕ್ ಮ್ಯಾಪ್ ಏನು ರಿಕಾರ್ಡ್ ಇಲ್ಲ, ಆದರೂ ಚೆಕ್ ಮಾಡ್ತಿದ್ದೀವಿ ಎಷ್ಟು ಕಿಲೋಮೀಟ್ರ್ ಹೋಗಬೇಕು ಅಂತ. ಸ್ಟ್ರೈಟ್ ಅಲ್ಲ, ಆರಾಮು. ಹೈವೇ ಮಾತ್ರ ಆರಾಮಾಗಿದೆ, ಚಿಲ್ಲು. ಮಧ್ಯೆ ಡಿವಿಯೇಷನ್ಸ್ಗಳು ಏನಿಲ್ಲ, ಹಂಪ್ಗಳು ಏನಿಲ್ಲ, ಆರಾಮಾಗಿ ಹೊಡೆದಾಗ್ಬೋದು. ಬನ್ನಿ. ಆದ್ರೂ ಸ್ಪೀಡಪ್ ಮಾಡ್ತಾ ಇಲ್ಲ ತುಂಬ. ನಾರ್ಮಲ್ ಆಗೇ ಹೋಗ್ತೀವಿ ಅಂತ ಹೇಳಿದ್ರೆ 80-90 ಅದೇ ಸ್ಪೀಡ್ ಮೇಂಟೈನ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನೈಟ್ ಅಲ್ಲ, ತುಂಬ ರಿಸ್ಕ್ ತೊಗೊಳಕ್ಕಾಗಲ್ಲ. ಹಾಗಾಗಿ 80-90 ಹೊಡೆಯೋದು ಗಾಡಿನ. ಬನ್ನಿ. ಹಾಸನ ಕುಣಿಗಲ್. ಹಾಸನ 156. ಐ ಥಿಂಕ್ ನನ್ನ ಪ್ರಕಾರ ಹಾಸನಕ್ಕೆ ಹೋಗ್ಬೇಕನ್ಸುತ್ತೆ ನಾವು. ಏನು ಹೇಳಿ ಮಾತ್ರ ಕುಣಿಗಲ್ ಹಾಸನ ಹೈವೇ ಮಾತ್ರ ಸಕ್ಕತ್ತಾಗಿದೆ. ಸಖತ್ ಖುಷಿ ಆಗುತ್ತೆ ರೈಡ್ ಮಾಡೋಕ್ಕೆ ಮಾತ್ರ. ಯಾವ ಅಬ್ಸ್ಟ್ಯಾಕಲ್ಸ್ ಇಲ್ಲ, ಯಾವ ಡಿವಿಯೇಷನ್ಸ್ ಇಲ್ಲ, ಸೀದಾ ಹೋಗ್ತಾ ಇರೋದು. ಆಕ್ಸಿಲರೇಷನ್ ಮೇಲೆ ಕೈ ಇಟ್ಟರೆ ಅಷ್ಟೇ. ಕ್ರೂಸ್ ಕಂಟ್ರೋಲ್ ಇದ್ದಿದ್ರೆ ಹಾಕ್ಬಿಟ್ಟು ಸುಮ್ಮನೆ ಕುತ್ಕೋಬೋದಿತ್ತು ಕೈ ಕಟ್ಕೊಂಡು. ಬಟ್ ಸಖತ್ ಚಳಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಹಳ್ಳಿ ಪ್ರದೇಶ ಅಲ್ಲ ಈ ಕುಣಿಗಲ್ಲು, ಹಾಸನ ಈ ಕಡೆ ಎಲ್ಲ ಸ್ವಲ್ಪ ಚಳಿ ಜಾಸ್ತಿ. ಈ ಥರ ರೈಡಿಂಗ್ ಜಾಕೆಟು, ಅದ್ರ ಒಳಗಡೆ ಲೈನರು, ಗ್ಲೌಸು ಎಲ್ಲ ಹಾಕೊಂಡಿದ್ರು ಕೂಡ ಒಂಥರ ಸ್ವಲ್ಪ ಚಳಿ ಆಗ್ತಾ ಇದೆ. ಶ್ರೀ ದುರ್ಗಾಂಬ ಎರಡಿದೆ. ಐ ಥಿಂಕ್ ಅಣ್ಣ ತಮ್ಮಂದು ಅನ್ಸುತ್ತೆ ಅದು. ಬಟ್ ಒಂಥರ ಹೆಮ್ಮೆ ನಮಗೆ, ನಮ್ಮ ಊರ ಕಡೆ ಬಸ್ ಟ್ರಾನ್ಸ್ಪೋರ್ಟೇಷನ್ ಈ ಥರ ಫೇಮಸ್ ಅಂತ. ಆ್ಯಕ್ಚುಲಿ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಲೇ ಹೇಳಿಲ್ಲ ನಿಮಗೆ. ಮೋಸ್ಟ್ ಪ್ರಾಬಬ್ಲಿ ನಿಮಗೆ ತಮ್ನೇಲು ಟೈಟಲ್ಲು ನೋಡಿ ಆಲ್ರೆಡಿ ಗೊತ್ತೇ ಆಗಿರುತ್ತೆ. ಐ ಥಿಂಕ್ ಲಾಸ್ಟ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಟೆಂಪಲ್ ರೈಡ್ ಹೋಗ್ತೀನಿ ಅಂತ ಹೇಳಿದ್ದೆ. ಬಟ್ ಟೆಂಪಲ್ ರೈಡೇ ಹೋಗ್ತಾ ಇರೋದು ಸೌತ್ ಕರ್ನಾಟಕ ಕಡೆ. ಅಂದಹಾಗೆ ಹೋಗ್ತಿರೋ ದೇವಸ್ಥಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ತುಂಬ ದಿನ ಅನ್ಕೊತಾ ಇದ್ದೆ. ಐ ಥಿಂಕ್ ಲಾಸ್ಟ್ ವಿಸಿಟ್ ಫ್ಯಾಮಿಲಿ ಜೊತೆ ಮಾಡಿದ್ದೆ. ಸೊ ರೈಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ ಮೇಲೆ, ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಹೋಗಬೇಕು ಅಂತ ಅನ್ಕೊತಿದ್ದೆ. ಟೈಮ್ ಸಿಕ್ಕಿರಲಿಲ್ಲ, ಅಪಾರ್ಚುನಿಟಿ ಸಿಕ್ಕಿರಲಿಲ್ಲ, ಕಾಲ ಕೂಡಿ ಬಂದಿದೆ. ಹೋಗ್ತಾ ಇದ್ದೀನಿ. ಯಾವುದಿದು ಚೌಳಗೆರೆ ಟೋಲ್ ಪ್ಲಾಜಾ ಇದೆ. ಹಾಸನ ಆಲ್ರೆಡಿ ಪಾಸ್ ಆಗಿದ್ದೀವಿ. ಧರ್ಮಸ್ಥಳಕ್ಕೆ ಇನ್ನು 100 ಕಿಲೋಮೀಟರ್ಸ್ ಇದೆ. ಗಾಡಿ ಎಲ್ಲ ಸೈಡ್ ಆಗಿಬಿಟ್ಟಿದ್ದೀವಿ. ಸಖತ್ ಚಳಿ ಆಗ್ತಾಯಿದೆ ಗುರು. ಸೊ ಇಲ್ಲಿ ಯಾರೋ ಬೇಗ ಎದ್ಬಿಟ್ಟು ರೈಡಿಗೆ ಬಂದಿದ್ದಾರೆ. ಇಲ್ಲಿ ಒಳ್ಳೆ ಕ್ಯಾಂಪ್ ಫೈರ್ ಹಾಕೊಂಡು ಕೂತಿದ್ದಾರೆ. ಸೊ ಅವ್ರನ್ನ ಜಾಯ್ನ್ ಆಗೋಣ ಒಂದು ಸ್ವಲ್ಪ ಹೊತ್ತು, 5 ನಿಮಿಷ. ಕೈಯೆಲ್ಲ ಹೋಗಿದೆ ಗುರು. ಶ್ರೀ ದುರ್ಗಾಂಬ ಊರ ಕಡೆಯವರು ಯಾರಾದರೂ ನೋಡ್ತಿದ್ರೆ ಒಂದು ಕಮೆಂಟ್ ಆಗಿಬಿಡಿ. ಅಣ್ಣ ನಾವು ಜಾಯ್ನ್ ಆಗ್ಬೋದಾ? ಅಯ್ಯವ್ವ ಏನು ಚಳಿ ಅಣ್ಣ. ಅಯ್ಯವ್ವ. ಹಾಂ, ಬೆಂಗಳೂರು. ನೀವು ಯಾವ ಏರಿಯಾ? ಪೀಣ್ಯ. ಓ, ನೀವು ಬೆಂಗಳೂರು ತುದಿಯಲ್ಲಿದ್ದೀರಾ. ಎಲ್ಲರೂ ದೂರ ಹೊಟ್ಟಿದ್ದೀರಾ ನೀವು? ಸಕಲೇಶ್ಪುರ, ಎತ್ತಿನ ಭುಜ. ಹಾಂ, ಬಿಡ್ತಾರಾ ಇವಾಗ? ಇವಾಗೆಲ್ಲ ಏನು ರಿಸ್ಟ್ರಿಕ್ಷನ್ ಇಲ್ಲ ಅನ್ಸುತ್ತಲ್ಲ. ಲಾಸ್ಟ್ ಟೈಮೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿತ್ತಲ್ಲ, ಆವಾಗ ರಿಸ್ಟ್ರಿಕ್ಷನ್ ಇದ್ದಿತ್ತು. ಏನಣ್ಣ 20 ರೂಪಾಯಿ ಕೊಡೋದೇನು ತೊಂದರೆ ಇಲ್ಲ. ಇಷ್ಟೊಂದು ಫೆಸಿಲಿಟಿ ಇದೆ ಇಲ್ಲಿ. ಇದೆಲ್ಲ ವ್ಯವಸ್ಥೆ ನಿಮ್ದೇನಾ? ಟೋಲಾ? ನಾವು ನೈಟ್ ಡ್ಯೂಟಿ ಚಳಿ ಆಗುತ್ತಲ್ಲ ಅಂತ ಹಾಕೊಳ್ಳೋದು. ಹಾಂ. ಒಂದೊಳ್ಳೆ ಉಪಯೋಗ ನಮ್ಗಲ್ಲ. ಇರಕ್ಕಾಗಬೇಕಲ್ಲ. ಇವಾಗ ಇರ್ಬೋದು 4 ಗಂಟೆ ಒಂದು ಕೋಲ್ಡ್ ಆಗ್ಬಿಡುತ್ತೆ. ಹೌದಾ? ಇವಾಗ ಎಷ್ಟು 2-2:15 ಆಯ್ತು ಅನ್ಸುತ್ತಲ್ಲ. ಹಾಂ. ಒಬ್ಬ ಸಖತ್ ಚಳಿ ಗುರು. ಒಬ್ಬ ಸಖತ್ ಆರಾಮ್ ಅನ್ಸ್ಬಿಡ್ತೀವಿ ಇವಾಗ. ಕೈಯೆಲ್ಲ ಹೀಟ್ ಮಾಡ್ಕೊಂಡಾದ್ಮೇಲೆ. ನನ್ನ ಮಕ್ಕಳು ನೋಡಿ ಸಖತ್ ವಾಮ್ ಆಯ್ತು ಗುರು ಬಾಡಿ ಎಲ್ಲ. ಅಲ್ಲ ಮಚ್ಚ, ಒಳ್ಳೆ ವಾಮ್ ಆಯ್ತು ಬಾಡಿ ಎಲ್ಲ. ಕೋಲ್ಡ್ ಆಯ್ತು ಇವಾಗ ಮತ್ತೆ ಪುನಃ ತಿರ್ಗಾ ಕೋಲ್ಡ್. ಇನ್ನು 100 ಕಿಲೋಮೀಟ್ರ್ ಇದೆ. ಸೊ
ಎಷ್ಟು 1.5 hour 2 hour ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆಲ್ರೆಡಿ 3 o'clock ಆಗಿಬಿಟ್ಟಿದೆ. ಬಟ್ ಆರಾಮಾಗಿ ಪಿಕಪ್ ಮಾಡ್ಬೋದು. ಬಟ್ ಅಲ್ಲಿ ಹೋಗಿ ಕ್ಯೂವಲ್ಲಿ ನಿಂತ್ಕೋಬೇಕು. ಯಾವ ಥರ ಕ್ಯೂ ಇರುತ್ತೋ ಗೊತ್ತಿಲ್ಲ. ಇದು ಲಾಂಗ್ ವೀಕೆಂಡ್ ಬೇರೆ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ. ಏನು ಗುರು ಈ ರೇಂಜ್ಗೆ ಟ್ರಾಫಿಕ್ಕು ಸಕಲೇಶ್ಪುರ ಹೈವೇ, ಸಕಲೇಶ್ಪುರ ರೋಡಲ್ಲಿ ಸಮಥಿಂಗ್ ಈಸ್ ಹ್ಯಾಪಂಡ. ಹೆಂಗೆ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಗುರು ಏನಿದು? ಇದು ಯಾವುದೋ ಸಕಲೇಶ್ಪುರ ಘಾಟ್ ಅನಿಸುತ್ತೆ. ಇನ್ನು ಕಾರ್ ಅವನು ಎಲ್ಬೋರ್ಡ್ ಅವನು ಯಾವ ರೇಂಜಿಗೆ ಗಾಡಿ ಓಡಿಸ್ತಿದ್ದಾನಂತ ಹೇಳಿದ್ರೆ ಹಿಂದೆ ಮುಂದೆ ಯಾವ ಕಡೆ ನೋಡ್ತಾನೆ ಇಲ್ಲ. ಅಯ್ಯೋ ದೇವ, ಒನ್ ವೇ ಇದು. ಆ ಕಡೆಯಿಂದ ಗಾಡಿಗಳು ಬರ್ತಾ ಇದ್ದಾವೆ. ನನ್ನ ಮಗ ಹೆಂಗೆ ಬೇಕು ಹಂಗೆ ಹೋಗ್ತಿದ್ದಾನೆ. ನೋಡಿ 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 ನೋಡಿ. ಹಾಂ 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 ಹಿಂದೆ ಹೋಗೋದೇ ಡೇಂಜರ್ ಗುರು. ಹೋಗ್ಬಿಡ್ಲಿ ನನ್ನ ಮಗ. ಓ ಫೈನಲಿ ಗುರು ಟೆಂಪಲಿಗೆ ಬಂದುಬಿಟ್ವಿ. ಏನು ಜನ ಇದ್ದಂಗಿಲ್ಲ ಇವತ್ತು. ಓ ಇನ್ನೂ ಪಿಕಪ್ ಆಗ್ಬೇಕಾ ಹೆಂಗೆ? ಜನ ಇಲ್ಲ. ಬನ್ನಿ ಫಸ್ಟು ರಿವರ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಬರೋಣ.